ಭುಜ ಬಲ ಸೌರ್ಯ ಇದು ಬಲರಾಮನ್ ದೇಶ. ಎತ್ತಣ ಎತ್ತಣ. ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರು ಸಚಿವನಕ್ಕೆ ಅತಿ ಮುದ್ದತೆ. ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರೇ ಸಚಿವನ ಕೇಳತಿ ಮುದದೆ. ಧೋರುಳರ ಪಿಡಿದೋ ಕರುಳನು ಬಗೆದೋ ಧೋರುಳರ ಪಿಡಿದೋ ಕರುಳನು ಬಗೆದೋ ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ. ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರೈ ಸಚಿವನ ಪೇ ಅತಿ ಮುದ್ದತಿ. ಸೂಪರ್. ಇಲ್ಲಿಯವ್ರು ಚೆನ್ನಾಗಿ ಆಡ್ತಾ ಇದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಬನೀನು ಎಲ್ಲ ಬಡವ ಸಾವುಕಾರ ಎಲ್ಲರೂ ಆಗ್ತಾರ. ಬನೀನು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಆಗ್ತಾರೆ. ಎಲ್ಲರೂ ಆಗ್ತಾರೆ. ಅಂತ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಾವ್ರೆ ಯಾರು ಚೆನ್ನಾಗ್ ಆಡ್ತಿಲ್ಲ? ನಮ್ಗೆ ಜಾಸ್ತಿ ಮಾತಾಡಕ್ ಬರಲ್ಲ. ಗಿಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ. ಗಿಲ್ಲಿ ಯಾಕೆ ಗೆಲ್ಬೇಕು? ಬೇರೆಯವ್ರು ಗೆಲ್ಬಾರ್ತಾ? ಬೇರೆಯವರು ಅಂತ ಅಂದ್ರೆ ಬೇರೆ ಎಲ್ಲ ಏನೋ ಒಂಥರ ಡಬಲ್ ಗೇಮ್. ಇವನ್ ಕಾಮಿಡಿ ಮಾಡಿದ್ರು ಒಳ್ಳೆ ಹುಡುಗ ಬಡವ ಗೆಲ್ಬೇಕು ಚೆನ್ನಾಗ್ ಆಡ್ತಾನೆ ಅಂತ. ಅಲ್ಲ, ಅವ್ರಿಗೆ ಡಬಲ್ ಗೇಮ್ ಹೆಂಗ್ ಬಂತು? ಅವರು ಕೂಡ ಅವ್ರು ಗೆಲ್ಲಕ್ಕೋಸ್ಕರ ಆಡ್ತಾರೆ. ಗೆಲ್ಲಕ್ಕೋಸ್ಕರ ಆಡ್ತಾರೆ. ಆದ್ರೆ ಇವು ಏನೋ ಅದು ಏನೋ ಹೇಳಿದ್ರಲ್ಲ ಡಬಲ್ ಗೇಮು ಅಲ್ಲ, ಇದೇನೋ ಕಾಮಿಡಿ ಮಾಡ್ತಾನೆ ಅಲ್ಲ, ಯಾವ್ದೋ ಹುಡುಗಿ ಇದೇನೋ ಅಂದ್ರಲ್ಲ ಗಗನ ಕಾವ್ಯ ರಿಸಾ ಕಾಮು ಕಾಮು ಅಂತ ಕಾವು 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 ಫ್ರೆಂಡ್ಶಿಪ್ ಅಲ್ಲ ತರ ಮಾತಾಡ್ಬೋದು. ಲವ್ ಮಾಡಿ ಅವ್ನ್ ಮದುವೆ ಮಾಡ್ಕತ್ತಾಳ, ಆಗಲ್ಲ ಅದು. ಈಗ ನೀವು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದೀರಾ ಅಲ್ವಾ? ನಾವ್ ಕೇಳ್ತಾ ಇರೋದು ಏನಂದ್ರೆ ಗಿಲ್ಲಿ ಗೆಲ್ಬೇಕು, ಆದ್ರೆ ಗಿಲ್ಲಿಗೆ ಅಷ್ಟೊಂದು ಅವಮಾನ ಮಾಡ್ತಾವ್ರೆ, ಅಷ್ಟೊಂದು ಟಾರ್ಚರ್ ಕೊಡ್ತಾವ್ರೆ. ಈಗ ಗಿಲ್ಲಿ ಬಡವನ ನಿಜವಾಗ್ಲು ಬಡವ ಆದದನ್ನ 4 ಜನ ಮುಂದೆ ಹೇಳುದು ಎಷ್ಟು ಸರಿ ನಿಮ್ ಪ್ರಕಾರ? ಅರ್ಥ ಆಗ್ಲಿಲ್ಲ ಸರ್. ಗಿಲ್ಲಿ ನೀನು ಬನ್ನಿ ಹಾಕೊಂಡು ಬಡವ ಬಡವ ಅನ್ಕೊಂಡು ಪ್ಲೇ ಮಾಡ್ತಾ ಇದೀಯಾ, ನೀ ಗೆಲ್ಲಕ್ ಬಂದಿದ್ಯಾ ಅಂತಾರೆ. ಅವ್ನಂಗ್ರ ಆಟನೇ ಆಡ್ತಾ ಇಲ್ಲ ಅಂತ ಅವ್ರ ಪ್ರಕಾರ. ಆಡ್ತಾವ್ ಸರ್. ಏನ್ ಆಡ್ತಾ ಇದನ್ನು ಬನೀನಾಕ ಓಡಾಡ್ತಾನೆ ಅಂತ ಎಲ್ಲರೂ ಹೇಳ್ತಾರಲ್ಲ. ಬನೀನು ಎಲ್ಲ ಬಡವ ಸಾವುಕಾರ ಎಲ್ಲರೂ ಆಗ್ತಾರ. ಬನೀನು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಆಗ್ತಾರೆ. ಎಲ್ಲರೂ ಆಗ್ತಾರೆ. ಅಂತ ಬನೀನ್ ಯಾಕೆ ಅಷ್ಟೊಂದು ಕೇವಲ ಕಾಣ್ತಾರೆ? ಅದು ಹೆಣ್ಮಕ್ಳು ಆಗಿದ್ಕೊಂಡು ಅವ್ರು ಕೇವಲವಾಗಿ ಕಾಣೋದು ಅದು ಅವ್ರಿಗೆ ಸೇರಿದ್ದು ಅಲ್ವಾ? ಅದ್ ಹೇಳ್ಬಾರ್ದು ಆತರ. ಅಲ್ಲ, ಪಬ್ಲಿಕ್ ಆಗಿ ನೀವೇನ್ ಹೇಳ್ತೀರಿ? ಬಿಗ್ ಬಾಸ್ ನಡೀದೆ ನಿಮ್ಮಂತ ಪಬ್ಲಿಕ್ ಮೇಲೆ ನೀವೇನ್ ಹೇಳ್ತೀರಿ ಅದ್ರ ಮೇಲೆ. ಅದಕ್ಕೋಸ್ಕರ ನಿಮ್ಗೆ ಏನ್ ಅನ್ಸುತ್ತೆ? ಹೆಂಗ್ ಅವಮಾನ ಮಾಡ್ತಾರೋ ಸರಿನಾ ಸರಿ ಇಲ್ವಾ? ಸರಿ ಇಲ್ಲ ಸರ್. ಆತರ ಅವಮಾನ ಮಾಡೋದು ಸರಿ ಇಲ್ಲ. ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗ. ಇಲ್ಲಿ ಗೆಲ್ಲಬೇಕು. ಒಳ್ಳೆ ಹುಡುಗ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತು? ನೀವು ನೋಡ್ರೆ ಮಾಗಡಿ ಅವ್ರು, ಅವ್ರು ನೋಡ್ರೆ ಮಳವಳ್ಳಿ ಅವ್ರು. ಮಾಗಡಿ ಮಳವಳ್ಳಿ ರಾಮನಾರ ಅದ್ ಬರಲ್ಲ ಸಾ. ಮತ್ತೆ ಒಂದು ಒಳ್ಳೆ ವ್ಯಕ್ತಿನೇ ಸಾ ಅವನು. ಒಳ್ಳೆ ವ್ಯಕ್ತಿ. ಈಗ ಗಿಲ್ಲಿ ಯಾಕೆ ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಳಿದ್ನಲ್ಲ ಸರ್, ಚೆನ್ನಾಗಿ ಆಟ ಆಡ್ತಾವ್ನೆ. ಬೇರೆಯವರು ಅವನಿಗೆ ಅವಮಾನ ಮಾಡ್ತಾವ್ರೆ. ಬನ್ನಿನು ಅದು ಇದು ಬಡವ ಏನೋ ಒಂದು. ಅದು ಒಳ್ಳೆ ಹುಡುಗ, ಅವ್ನು ಕಾಮಿಡಿ ಮಾಡ್ತಾನೆ ಅಂತಲ್ಲ, ಗೆಲ್ಬೇಕು ಅವ್ನು. ಆ ಜಾಗದಲ್ಲಿ ಏನಾದ್ರು ನೀವ್ ಇದ್ದಿದ್ರೆ ಅವನ್ನೆಲ್ಲ ಬೈತಾರಲ್ಲ, ಬೈಯೋದು ಹೊಡೆಯೋದೆಲ್ಲ ಮಾಡ್ತಾರಲ್ಲ, ಆ ಜಾಗದಲ್ಲಿ ನೀವ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಏನ್ ಮಾಡಕ್ ಆಯ್ತಾ ಸಾ? ಈಗ 10 ಜನ ಸೇರ್ಕೊಂಡ್ಮೇಲೆ ಒಂದು ಬಿಡ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ ಅಂತೀರಿ. ಈಗ ಹನುಮಂತ ಬಂದ, ಸುಮ್ನೆ ಏನು ಇಲ್ದಂಗ್ ಬಂದ ಅಲ್ವಾ? ಈಗ ಸರಿ, ಈಗ ಅಕಸ್ಮಾತ್ ನೀವೇನಾದ್ರು ಬಿಗ್ ಬಾಸ್ ಹೋಗ್ಬೇಕು ಅಂತ ನಿಮ್ಗೆ ಇಷ್ಟ ಇದೆ, ಕರೆದ್ರೆ ಹೋಗ್ತೀರಾ? ಖಂಡಿತ ಹೋಗ್ಬೇಕು ಅಂದ್ರೆ ಆಟ ಆಡಕ್ ಏನು ಬರಲ್ವಾ? ಒಂದ್ ನಿಮಿಷ, ಈ ಗಿಲ್ಲಿಗೆ ಏನು ಬರುದಿಲ್ಲ, ಗೆಲ್ತಾ ಇಲ್ವಾ? ಈಗ ಗಿಲ್ಲಿ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಒಂದು ಹಾಡ್ ಆಡ್ಬೇಕು, ಒಂದ್ ನಾಟಕ ಮಾಡ್ಬೇಕು, ಒಂದು ನಾಟಕ ಅಥವಾ ಒಂದು ಹಾಸ್ಯ ಮಾಡ್ಬೇಕು, ಏನಾರು ಒಂದು ಟ್ಯಾಲೆಂಟ್ ಇರ್ಬೇಕು. ಮನುಷ್ಯ ಅಂದ್ಮೇಲೆ ಏನಾರು ಒಂದು ಇದೆ. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ನಾವು ನಾಟಕ ಪಾಟಕ ಆಡ್ತೀವಿ ಸಾ. ಅಂದ್ರೆ ಪೌರಾಣಿಕ ನಾಟಕ ಆಡಿದೀರಾ? ಆಡಿದೀವಿ ಸಾ. ಯಾವ್ದಾರು ಕುರುಕ್ಷೇತ್ರದಲ್ಲಿ ಗಂಡು ಮೆಟ್ಟಿನ ನಾಟಕನೇ ಆಡಿದೀರಾ? ಬಲರಾಮನ್ ಪಾರ್ಟ್ ಮಾಡಿದೀನಿ. ಬಲರಾಮನ್ ಮಾಡಿದೀರಾ? ಬಾಸ್, ಬಲರಾಮದೊಂದು ಕಂದ ಎತ್ತಿ ನೋಡೋಣ ಹೆಂಗ್ ಬರುತ್ತೆ. ಎಲ್ಲ ಮರ್ತೋಗಲ್ಲ ಸಾ. ಎಷ್ಟ್ ಬರುತ್ತೆ? ಯಾವ್ದಾರ ಒಂದ್ ಎತ್ತಿ ಮರ್ತೋಗೈದಲ್ಲ ಸಾ. ಇದು ಚಂದೇವ್ರ ಪಾರ್ಟ್ ಅಲ್ಲಿ ಸೈನಾದಿ ಮಾಡಿದೀನಿ. ಅಲ್ಲ, ಇದು ಏನಾರು ಮಾಡಿರಿ, ಯಾವ್ದ್ ನೆನಪದ ಅದು ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ. ಬಲರಾಮ್ ಪಾರ್ಟ್ ಮಾಡಿದೀನಿ, ಅಲ್ಲಿ ಒಂದ್ 3-4 ವರ್ಷ ಆಯ್ತು. ಎಲ್ಲ ಮರ್ತ್ಕೊಂಡಿದೀನಿ. ಅಣ್ಣ, ನೀವು ದರ್ಶನ್ ಅವ್ರ ಅಣ್ಣ ಅಂತಂದ್ರೆ ಯಾರು ನಂಬ್ತಾರೆ? ಪಿಕ್ಚರ್ ಬಂದಿರ ದರ್ಶನ್ ಹೇಳಿದ್ರ, ಹಂಗೇನೆ ನೀವು ಪಾತ್ರ ಮಾಡಿರಿ, ಯಾವ್ದಾರ ಒಂದ್ ಹಾಡ್ ಆಡಿ. ಒಂದು ನೆನಪಿಲ್ವ? ಇಷ್ಟ ನಾಟಕ ಮಾಡಿ ನೀವು ಒಂದ್ ನೆನಪಿಸ್ಕೋಣ, ಗೊತ್ತಾದ್ರೆ ಅಟ್ಲೀಸ್ಟ್ ನಿನ್ಗೊಂದ್ ಅದೃಷ್ಟ ಬಂದ್ರೆ ಹೋಗು 50 ಲಕ್ಷ ಗೆದ್ಕೊಬರ್ರಿ. ಎತ್ತಣ ಅಂದ್ರೆ ಭುಜ ಬಲ ಸೌರ್ಯ ಇದು ಬಲರಾಮನ್ ದೇಶ. ಎತ್ತಣ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರು ಸಚಿವನಕ್ಕೆ ಅತಿ ಮುದ್ದತೆ. ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರೇ ಸಚಿವನ ಕೇಳತಿ ಮುದದೆ. ಧೋರುಳರ ಪಿಡಿದೋ ಕರುಳನು ಬಗೆದೋ ಧೋರುಳರ ಪಿಡಿದೋ ಕರುಳನು ಬಗೆದೋ ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ.
ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರೈ ಸಚಿವನ ಪೇ ಅತಿ ಮುದ್ದತಿ. ಸೂಪರ್, ಚೆನ್ನಾಗಿ ಆಡಿದ್ರಿ ಅಣ್ಣ, ಚೆನ್ನಾಗಿ ಆಡ್ರಿ ಅಣ್ಣ. ಈಗ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೋ. ಗಾರ್ಮೆಂಟ್ಸ್ ಅಲ್ಲಿ ಗಾರ್ಮೆಂಟ್ಸ್ ಒಂದ್ 35 ವರ್ಷ ಕೆಲಸ ಮಾಡಿ ಒಂದೇ ಕಾಲಲ್ಲಿ ತುಣಿದೆ ಕಾಲು ಹೊಡ್ತಾ ಬಂದ್ಬಿಟ್ಟು ಸೊಂಟ ಆಪರೇಷನ್ ಆಯ್ತು. ಎಜುಕೇಶನ್ ಇಲ್ಲ ನೋಡಿ. ಇಷ್ಟುದ್ದ ಹುಡುಗನಿಂದ ಕೆರೆದಿರೋದೆ ಹೋಟ್ಲು ಮಗ್ಗ ಎಲ್ಲ ಮಾಡಿ ಗಾರ್ಮೆಂಟ್ಸ್ ಅಲ್ಲಿ 35 ವರ್ಷ. ನೀವು ಕಷ್ಟಪಟ್ಟಿರೋದಕ್ಕೆ ಕಷ್ಟಪಡ್ತಾ ಇರುವಂತ ಗಿಲ್ಲಿ ನಿಮ್ಗೆ ಇಷ್ಟ ಆಗ್ತಾವನೆ. ಹೌದು ಸರ್. ಅವ್ನಿಗೆ ಗಿಲ್ಲಿಗೆ ಅಷ್ಟೊಂದು ಅವಮಾನ ಮಾಡ್ತಾರೆ, ನೀನ್ ಬಡವ ಅಂತ ಅವಮಾನ ಮಾಡ್ತಾರೆ ಅಂದ್ರೆ ಅವ್ರವ್ರಿಗೆ ಸೇರಿತ್ತು ಸರ್. ಈಗ ಗಿಲ್ಲಿಗೆ ಒಂದ್ ಹುಡುಗಿ ಹೊಡಿತು, ನೀವ್ ಅದೇ ಜಾಗದಲ್ಲಿ ಇದ್ರಿ, ಏನ್ ಮಾಡ್ತಿದ್ರಿ? ಅದು ಏನ್ ಮಾಡಕ್ಕಾಯ್ತದ ಸರ್? ಒಂದ್ ಫೈಟ್ ಹೊಡಿತಿದ್ರ ಇಲ್ವಾ? ಅದೇ ಅದು ಆಟ ಆಡ್ಬೇಕಲ್ಲ, ಹೊಡಿಯಂಗೂ ಇಲ್ಲ ಬಿಡಂಗೂ ಇಲ್ಲ. ಅವಳು ಹೊಡೆದಿ ಸರಿ ಹಂಗಾರೆ? ಸರಿ ಇಲ್ಲ, ನಾನ್ ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಹೊಡೆದಿ ಸರಿ ಇಲ್ಲ. ಈ ಗಿಲ್ಲಿ ಒಂದ್ ಹೊಡೆದ್ರು ಕೂಡ ಒಂದ್ ಹೆಣ್ಮಗಳು ಏನು ರಿಯಾಕ್ಟ್ ಮಾಡ್ಲಿವಲ್ಲ, ಏನ್ ಅನ್ಸುತ್ತೆ? ಅದೇ ಒಳ್ಳೆ ವ್ಯಕ್ತಿತ್ವ ಅಂತ, ಒಳ್ಳೆತನ ಅನ್ನೋದು ಅದೇ. ಹೌದು, ಬಡವರು ಖಂಡಿತ ಅದೇ ಒಳ್ಳೆತನ ಅನ್ನೋದು. ಒಳ್ಳೆತನ ಅನ್ಸುತ್ತೆ. ಆಯ್ತು ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು? ಖಂಡಿತ ನೋಡ್ತೀನಿ ಸರ್. ಓಕೆ, ಯಾರು ಚೆನ್ನಾಗಿ ಆಡ್ತಾ ಇದಾರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಗಿಲ್ಲಿ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ಹಾ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದಾರೆ. ಈಗ ಗಿಲ್ಲಿ ಅವರು ನಿಮ್ ಫೇವ್ರೇಟ್ ಯಾರು? ಗಿಲ್ಲಿನೇ ಸರ್. ಗಿಲ್ಲಿ ನಿಮ್ ಫೇವ್ರೇಟ್. ಓಕೆ, ಆ ಗಿಲ್ಲಿಗೆ ಇವತ್ತು ಟಾಸ್ಕ್ ನಲ್ಲೂ ಕೂಡ ಏನ್ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅನ್ನೋದು ಒಂದು, ಮತ್ತೆ ಆ ಗಿಲ್ಲಿಗೆ ಹಾಕೊಂಡು ರುಬ್ತಾ ಇದಾರಲ್ಲ ಅಶ್ವಿನಿ ಗೌಡ, ರಿಷಾ ಇವರೆಲ್ಲ ಸೇರ್ಕೊಂಡು, ಏನ್ ಅನ್ಸುತ್ತೆ? ನಮ್ಗೆ ನಂಗೆ ಅನ್ಸಲ್ಲ ಸರ್, ಯಾಕಂದ್ರೆ ಟಾಸ್ಕ್ಗಳು ಚೆನ್ನಾಗಿ ಆಡಿದಾನೆ. ಎಲ್ಲಾ ಕಡೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾನೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ನಮ್ ಮಂಡ್ಯ ಹುಡುಗ ಬೆಳಿಬೇಕು ಅಷ್ಟೇ. ಓಕೆ, ಮಂಡ್ಯ ಹುಡುಗ ಬೆಳಿಬೇಕು. ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳೋದು ಸರ್? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಚೆನ್ನಾಗಿ ಆಡ್ತಿದಾರೆ ಅವ್ರುನು. ಬಟ್ ಎಲ್ಲ ಕ್ಯಾಮ್ರಾ ನೋಡ್ಕೊಂಡು ಕ್ಯಾಮ್ರಾ ಐತೆ ಅನ್ನೋ ತರ ಮಾತಾಡ್ತಾರೆ. ಅದೆಲ್ಲ ತಪ್ಪು ಅನ್ಕೊಂತೀನಿ. ಗಿಲ್ಲಿ ಒಬ್ನೇ ಹೊರಗಡೆ ಹೆಂಗಿದಾನೋ ಒಳಗಡೆ ಹಂಗೆ ಇದ್ದಾನೆ. ಹೌದು, ನಿಷ್ಠೂರಾಗಿ ಮಾತಾಡ್ತಾರೆ ಎಲ್ಲಾ ವಿಚಾರದಲ್ಲೂ, ಯಾವ್ದೇ ಇದಾದ್ರೂ ಕೂಡ. ಆದ್ರೆ ಗಿಲ್ಲಿ ಆಟ ಆಡ್ತಾ ಇಲ್ಲ, ಬರೀ ಕಾಮಿಡಿ ಮಾಡ್ಕೊಂಡವನೆ, ಏನು ಆಡಲ್ಲ ಅಂತಾನೆ. ಹೌದಾ? ಇಲ್ಲ ಸರ್, ಅವ್ನ ವ್ಯಕ್ತಿತ್ವನೇ ಅದು. ಹೊರಗಡೆ ಹೆಂಗಿದಾನೋ ಒಳಗಡೆನು ಹಂಗೆ ಆಡ್ತಿದ್ದಾರೆ. ಮೈ ಕತೆ ಕೊಡಿಸ್ಬೇಡಿ, ಈ ಕೈಲಿ ಕಡೆ. ಅಂದ್ರೆ ನೇರವಾಗಿ ಆಟ ಆಡ್ತಿದ್ದಾನೆ. ಹೌದು, ಗಿಲ್ಲಿಗೆ ಇಷ್ಟೊಂದೆಲ್ಲ ಅವಮಾನ ಮಾಡ್ತಾರೆ, ಮನೇಲಿರೋರೆಲ್ಲ ಟಾರ್ಗೆಟ್ ಮಾಡ್ತಾವ್ರಲ್ಲ, ನಿಜವಾಗ್ಲೂ ಹೆಂಗ್ ಗೆಲ್ಲಕ್ಕಾಗತ್ತೆ ಆತ? ಗೆದ್ದೆ ಗೆಲ್ತಾನೆ ಸರ್, ಜನರು ಸಪೋರ್ಟ್ ಅವನ್ಗಿದೆ. ಅಲ್ಲ, ಆತ ಚೆನ್ನಾಗಿ ಆಟ ಆಡಿದ್ರೆ ಗಿಲ್ಲಿ ಗೆಲ್ತಾನೆ. ಇಷ್ಟೊಂದೆಲ್ಲ ಇದ್ ಮಾಡ್ತಾ ಇದ್ರೆ, ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪು ಅನ್ಸುತ್ತೆ ಸರ್. ಟಾರ್ಗೆಟ್ ಮಾಡಿ ಒಬ್ರನ್ನೇ ಟಾರ್ಗೆಟ್ ಮಾಡೋದು ತಪ್ಪು. ಮನೆಯವರೆಲ್ಲ ಒಬ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ. ನೀವೇನ್ ಕೆಲಸ ಮಾಡ್ತೀರಾ ಡೈಲಿ? ವ್ಯಾಪಾರ. ಏನ್ ವ್ಯಾಪಾರ ಮಾಡ್ತೀರಾ? ತರಕಾರಿ ವ್ಯಾಪಾರ. ತರಕಾರಿ ವ್ಯಾಪಾರ ಮಾಡ್ತೀರಾ, ಕಷ್ಟಪಟ್ಟು ಮಾಡ್ತಾ ಇದೀರಲ್ವಾ? ನಿಮಗ್ ನಾನು ಏನಾರು ಒಂದ್ ಹೇಳಿದ್ರೆ ಗಿಮಿಕ್ ಮಾಡ್ತೀಯ ಅಂತಂದ್ರೆ ಬೇಜಾರಾಗುತ್ತೆ, ಆಗಲ್ವಾ? ಗಿಲ್ಲಿಗೆ ಬನ್ನಿ ನಿಕ್ಕೊಂಡು ನೀನು ಬರೀ ಡ್ರಾಮಾ ಆಡ್ತಾ ಇದೀಯಾ, ಬಡವ ಅಂತ ತೋರಿಸ್ಕೊಂಡು ಗೆಲ್ಲಕ್ ಬಂದಿದ್ಯಾ ಅಂತ ಹೇಳ್ತಾರೆ, ಅದಕ್ಕೇನ್ ಅನ್ಸುತ್ತೆ ನಿಮ್ಗೆ? ಯೋಚನೆ ಮಾಡ್ತಾ ಇದೀರಿ ಬೇಗ ಬರ್ಲಿ ಮಂಡ್ಯದವರಾಗಿದ್ಕೊಂಡು? ಇಲ್ಲ ಸರ್, ಅವನೇನು ಹಂಗೇನಿಲ್ಲ ಸರ್. ಎಲ್ಲಾ ಕಡೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾನೆ. ಎಲ್ಲಾ ಕಡೆ ತುಂಬಾ ಅವನು ಕ್ಯಾಮ್ರಾ ಇದೆ ಅಂತ ಎಲ್ಲ ಮಾತಾಡಲ್ಲ. ಅವ್ನು ಹೆಂಗಿದಾನೋ ಹಂಗೆ ಇದ್ದಾನೆ. ಅಲ್ಲ, ಈಗ ಇಲ್ಲಿಗೆ ಹಿಂಗ್ ಅವಮಾನ ಮಾಡೋದ್ರಲ್ಲ, ಅದು ಸರಿನಾ ಸರಿಲ್ವಾ ಹೇಳಿ? ತಪ್ಪು ಸರ್ ಅದು. ನೀವು ಮಂಡ್ಯದವರಾಗಿದ್ದೀರಲ್ಲ, ಬನೀನ್ ಬಗ್ಗೆ ಹೇಳಿ, ಬನೀನು ಚಡ್ಡಿ ಬಗ್ಗೆ. ಬನ್ನಿ ಒಂದ್ ನಿಮಿಷ ಮಾತಾಡಿ. ಮಂಡ್ಯದವ್ರ ಅಂದ್ರೆ ಹಂಗೆ ಅಲ್ವಾ ಸರ್, ರೈತರು ಮಕ್ಳು ಹಂಗೆ ಇರೋದು ಸರ್. ಎಲ್ಲೋದ್ರು ಅಷ್ಟೇನೆ, ಕ್ಯಾಮ್ರಾ ಐತೆ ಅನ್ಬಿಟ್ಟು ಅಲ್ಲಿ ಸೂಟು ಬೂಟ್ ಹಾಕೊಂಡು ಓಡಾಡೋದಲ್ಲ ಸರ್. ಎಲ್ಲಿ ಇರ್ಬೇಕು, ಎಲ್ಲಿ ಹೆಂಗಿರ್ದೋ ಹಂಗೆ ಇರ್ಬೇಕು ಅಷ್ಟೇ. ರೈತರ ಮಕ್ಳು ಎಲ್ಲಾ ಕಡೆನೂ ಒಂದೇ ತರ ಇರೋದು. ನಿಮ್ ಕಡೆ ಎಲ್ಲ ಇದು ಬನೀನು ಚಡ್ಡಿ ಹಂಗೆ ಇರೋದಾ? ಹಂಗೆ ಸರ್. ಈರಣ್ಣ ಆಮೇಲೆ ಮಾತಾಡ್ವೇನಿ. ಇಲ್ಲ ಹೋಗ್ಬೇಡ. ಈಗ ಗಿಲ್ಲಿಗೆ ಕುರಿ ಮೇಯಿಸೋ ಅನ್ನುವಂತೆಲ್ಲ ಅವಮಾನ ಮಾಡ್ತಿದ್ದಾರೆ, ಅದಕ್ಕೇನಂತೀರಾ? ಅವ್ರೆಲ್ಲಿಂದ ಬಂದವ್ರೆ ಸರ್ ಹಂಗಾದ್ರೆ? ಯಾರು ಅಂದಿರೋರು? ಅವರೆಲ್ಲ ಅನುಕೂಲವಾಗವ್ರೆ, ಚೆನ್ನಾಗವ್ರೆ, ಅಲ್ಲಿಂದ ಬಂದಿರ್ತಾರೆ. ಅವ್ರವ್ರು ದುಡ್ಡು ಮಾಡ್ಕೊಂಡು ಚೆನ್ನಾಗವ್ರೆ ಸರ್. ಬಡವ್ರ ಮಕ್ಳು ಎಲ್ಲಿ ಹೋಗ್ಬೇಕು ಸರ್ ನಾನ್ ಕೇಳೋದು. ಮತ್ತೆ ಅವ್ರು ಮಾತ್ರ ಬಿಗ್ ಬಾಸ್ ಹೋಗ್ಬೇಕು ಅನ್ನೋದಿದ್ರೆ, ಕುರಿ ಮೇಯ್ಸೋರು ಇವಾಗ ಹನುಮಂತ ಎಲ್ಲ ಗೆದ್ರು ಅಲ್ವಾ? ಬಡವ್ರ ಮಕ್ಳು ಬೆಳಿಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಬಡವ್ರ ಮಕ್ಳು ಬೆಳಿಬೇಕು ಅಷ್ಟೇ. ಈಗ ನಿಮ್ಮ ಮಂಡ್ಯದವರು ಯಾವ ತರ ಸಪೋರ್ಟ್ ಮಾಡ್ತೀರಿ? ತುಂಬಾ ಸಪೋರ್ಟ್ ಮಾಡ್ತಾ ಇದೀವಿ ಸರ್. ಅವನು ಕಷ್ಟದಿಂದಾನೇ ಬಂದಿರೋದು. ಅದು ಇದು ಕಾಮಿಡಿ ಶೋ ಮಾಡ್ಕೊಂಡೇ ಬಂದಿರೋದು. ನಿಮ್ಮೂರ್ಗು ಅವ್ರವ್ರಿಗೆ ಎಷ್ಟು ದೂರ ಆಗುತ್ತೆ ಸರ್? ಅವ್ರ ಮಳವಳ್ಳಿ, ನಮ್ ಬದ್ದೂರು ಪಕ್ಕನೇ ಇದ್ದೀರಿ ಒಟ್ಟಿನಲ್ಲಿ. ಗಿಲ್ಲಿ ನಿಮ್ಗೆ ಗೆಲ್ಬೇಕು ಅಂತ ಅನ್ಸುತ್ತೆ? ಖಂಡಿತ ಗೆಲ್ಬೇಕು ಸರ್. ಈಗ ಅದು ಅವ್ರಿಗೇನೆ ನಿಮ್ ಸಪೋರ್ಟ್ ಇದೆ, ಹೋಗ್ಲಿ ಆಯ್ತು. ಈಗ ಇದ್ರ ಬಗ್ಗೆ ಏನಾರು ಹೇಳಿ. ಈ ಗಿಲ್ಲಿ ಎಲ್ಲರೂ ಆಟ ಆಡಿದ್ರೆ ಗಿಲ್ಲಿ ಬರೀ ಲವ್ ಮಾಡ್ಕವನೆ. ಇಲ್ಲ ಸರ್, ಅದ್ ಫ್ರೆಂಡ್ಶಿಪ್ ಅಷ್ಟೇನೆ. ಫ್ರೆಂಡ್ಶಿಪ್ ಅಂದ್ಬಿಟ್ಟು ಕಾವು ಅನ್ಕೋ ಹೋಗುದು ಫ್ರೆಂಡ್ಶಿಪ್, ಅದು ಲವ್ ಅಲ್ವಾ? ಅದು ಲವ್ ಏನಿಲ್ಲ ಸರ್.
ಫ್ರೆಂಡ್ಶಿಪ್ ಅದು ಖಂಡಿತ ಫ್ರೆಂಡ್ಶಿಪ್. ಅಲ್ಲ ಅದಕ್ ಮುಂಚೆ ಹೋಗೋಕ್ ಗಗನ ಗಗನ ಅಂತ ಮಾಡ್ತಿದ್ನ ಅದು ಲವ್ ಅಲ್ವಾ? ಗಗನ ಗಗನ ಅಂತ ಯಾವಾಗ ಮಾಡ್ತಿಲ್ಲ ಬೇರೆ ಕಾಮಿಡಿ ಶೋಗಳೆಲ್ಲ ಇಲ್ಲ ಇಲ್ಲ ಸರ್, ಹಂಗೇನಿಲ್ಲ ಅನ್ಕೊಂತೀನಿ. ಅದೆಲ್ಲ ಲವ್ ಅಲ್ಲ, ಬರೀ ಫ್ರೆಂಡ್ಶಿಪ್ ಸಾಕು. ಬರೀ ಲವ್ ಅಲ್ಲಿ ಮಾತ್ರ ಯಾವಾಗ್ಲೂ ಕ್ಲೋಸ್ ಅಲ್ಲಿ ಇರಕ್ ಆಗಲ್ಲ. ಫ್ರೆಂಡ್ಶಿಪ್ ಅಲ್ಲೂ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.